ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ. ಜಸ್ಟ್ ಯೋಚನೆ ಮಾಡಿ, ಇಂಟರ್ನೆಟ್ನಲ್ಲಿ ಶುರುವಾದ ಒಂದು ಸಣ್ಣ ತಮಾಷೆ ರಾತ್ರೋರಾತ್ರಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ರಾಜಕೀಯ ಚಳವಳಿಯಾಗಿ ಬದಲಾಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ. ಮೇಲ್ನೋಟಕ್ಕೆ ಇದು ಬರೀ ಒಂದು ಕಾಮಿಡಿ ತರಹ ಕಾಣಿಸ್ಬೋದು, ಆದರೆ ಇದರ ಹಿಂದಿರೋ ಕಥೆ ಮತ್ತು ಇದು ಸೃಷ್ಟಿಸಿದ ಸಂಚಲನ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಬನ್ನಿ, ಇದೆಲ್ಲವೂ ಅಸಲಿಗೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋಣ. ಉದ್ಯೋಗವಿಲ್ಲದ ಮತ್ತು ವೃತ್ತಿಯಲ್ಲಿ ಯಾವುದೇ ಸ್ಥಾನವಿಲ್ಲದ ಜಿರಳೆಗಳಂತಹ ಯುವಕರಿದ್ದಾರೆ. ಕೆಲವು ಮಂದಿ ಮಾಧ್ಯಮ, ಸಾಮಾಜಿಕ ಮಾಧ್ಯಮ, ಆರ್ಟಿಐ ಕಾರ್ಯಕರ್ತರಾಗುತ್ತಾರೆ ಮತ್ತು ಅವರು ಎಲ್ಲರ ಮೇಲೂ ದಾಳಿ ಮಾಡಲು ಪ್ರಾರಂಭಿಸುತ್ತಾರೆ. ಈ ಮಾತನ್ನ ಕೇಳಿದಾಗ ಯಾರಿಗಾದ್ರೂ ಕೋಪ ಬರೋದು ಸಹಜ ಅಲ್ವಾ? ಇದು ಮೇ 15, 2026ರಂದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತಾ ಇದ್ದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಬಂದಂಥ ಮಾತು. ಇದೇ ಆ ಕಿಡಿ ದೇಶಾದ್ಯಂತ ಯುವಕರ ಆಕ್ರೋಶಕ್ಕೆ ಕಾರಣವಾದ ಘಟನೆ. ಈ ಒಂದೇ ಒಂದು ಹೇಳಿಕೆ ಹೇಗೆ ಒಂದು ರಾಷ್ಟ್ರೀಯ ಚಳುವಳಿಗೆ ನಾಂದಿ ಹಾಡ್ತು ಅನ್ನೋದು ನಿಜಕ್ಕೂ ರೋಚಕವಾಗಿದೆ. ಭಾಗ 1. ಒಂದು ಚಳುವಳಿಯ ಜನನ, ವಿಡಂಬನೆಯಿಂದ ಸಂಚಲನದವರೆಗೆ. ಸಿಜೆಎ ಅವರ ಈ ಹೇಳಿಕೆ ಹೊರಬಂದ ಕೇವಲ ಒಂದೇ ಒಂದು ದಿನದ ನಂತರ ಏನಾಯ್ತು ಗೊತ್ತಾ? ಬೋಸ್ಟನ್ ವಿಶ್ವವಿದ್ಯಾಲಯದ 30 ವರ್ಷದ ವಿದ್ಯಾರ್ಥಿ ಅಭಿಜಿತ್ ಡಿಪ್ಕೆ ಈ ಜಿರಳೆ ಅನ್ನೋ ಪದವನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ವ್ಯಂಗ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹುಟ್ಟಾಕಿದ್ರು. ಇದು ಕೇವಲ ಒಂದು ಸಿಟ್ಟಿನ ಪ್ರತಿಕ್ರಿಯೆ ಆಗಿರಲಿಲ್ಲ, ಬದಲಾಗಿ ಒಂದು ಅದ್ಭುತವಾದ ವಿಡಂಬನಾತ್ಮಕ ರಾಜಕೀಯ ವೇದಿಕೆಯ ಆರಂಭವಾಗಿತ್ತು. ನಂಬರ್ಸ್ ನೋಡಿದ್ರೆ ದಂಗಾಗ್ತೀರಾ. 1,60,00,000 ಅಂದ್ರೆ 16 ಮಿಲಿಯನ್ ಫಾಲೋವರ್ಸ್. ಕೇವಲ 5 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಈ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಈ ರೇಂಜ್ಗೆ ಹಿಟ್ಟಾಯಿತು. ಮೊದಲ 78 ಗಂಟೆಗಳಲ್ಲೇ ಇದು 3 ಮಿಲಿಯನ್ ದಾಟಿತ್ತು. ಅಂತರ್ಜಾಲದ ಇತಿಹಾಸದಲ್ಲೇ ಇದೊಂದು ಊಹಿಸಲಾಗದ ವೈರಲ್ ಸ್ಫೋಟ ಅಂತಾನೆ ಹೇಳ್ಬೋದು. ಒಂದೇ ದಿನದಲ್ಲಿ ಫಾಲೋವರ್ಸ್ ಸಂಖ್ಯೆ 10,400% ಹೆಚ್ಚಾಯಿತು ಅಂದ್ರೆ ಈ ಚಳುವಳಿ ಯುವ ಜನರಿಗೆ ಎಷ್ಟು ಬೇಗ ಕನೆಕ್ಟ್ ಆಯಿತು ಅಂತ ನೀವೇ ಊಹಿಸಿ. ಡಿಜಿಟಲ್ ಜಗತ್ತಿನಲ್ಲಿ ಈ ಸಿಜೆಪಿ ಯಾವ ಮಟ್ಟಿಗೆ ಟೇಕ್ ಓವರ್ ಮಾಡ್ತು ಅಂದ್ರೆ ಈ ಹೋಲಿಕೆ ನೋಡಿ. ಒಂದೆಡೆ ಕೇವಲ 5 ದಿನಗಳಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಗಳಿಸಿದ ಕಾಕ್ರೋಚ್ ಜನತಾ ಪಾರ್ಟಿ, ಇನ್ನೊಂದೆಡೆ ದಶಕಗಳ ಇತಿಹಾಸವಿರುವ ಆಡಳಿತಾರೂಢ ಬಿಜೆಪಿಯ ಅಧಿಕೃತ ಖಾತೆಯ 8.7 ಮಿಲಿಯನ್ ಫಾಲೋವರ್ಸ್. ಒಂದು ಸಿಂಪಲ್ ಇಂಟರ್ನೆಟ್ ಕಾಮಿಡಿ ಅಕೌಂಟ್ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ ಡಿಜಿಟಲ್ ಹೆಜ್ಜೆಗುರುತನ್ನೇ ಹಿಂದಿಕ್ಕಿದ್ದು ನಿಜಕ್ಕೂ ಒಂದು ಐತಿಹಾಸಿಕ ಗಳಿಕೆ. ಇನ್ನು ಈ ಪಾರ್ಟಿ ಸೇರೋಕಿಟ್ಟಿರೋ ಕಂಡೀಷನ್ಸ್ ಕೇಳಿದ್ರೆ ನಗು ಬರ್ದೇ ಇರಲ್ಲ. ಸದಸ್ಯರಾಗ್ಬೇಕಾ, ನೀವು ನಿರುದ್ಯೋಗಿ ಆಗಿರ್ಬೇಕು, ದೈಹಿಕವಾಗಿ ಸಿಕ್ಕಾಪಟ್ಟೆ ಸುಮಾರಿ ಆಗಿರ್ಬೇಕು, ದಿನಕ್ಕೆ ಕನಿಷ್ಠ 11 ಗಂಟೆಗಳ ಕಾಲ ಆನ್ಲೈನಲ್ಲೇ ಬಿದ್ದಿರಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವೃತ್ತಿಪರವಾಗಿ ನಿಮ್ಮ ಅಸಮಾಧಾನವನ್ನು ಹೊರಹಾಕುವ ಅಂದ್ರೆ ರ್ಯಾಂಟ್ ಮಾಡೋ ಟ್ಯಾಲೆಂಟ್ ಇರಬೇಕು. ಈ ತಮಾಷೆಯ ನಿಯಮಗಳೇ ರಿಯಲ್ ವರ್ಲ್ಡ್ನಲ್ಲಿ ಲಕ್ಷಾಂತರ ಯುವಕರನ್ನ ಆಕರ್ಷಿಸಿದ್ದು. ಕೇವಲ 2 ದಿನಗಳಲ್ಲಿ 40,000ಕ್ಕೂ ಹೆಚ್ಚು ಜನ ಈ ಪಾರ್ಟಿಗೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆದರು. ತೀವ್ರ ವಿರೋಧ ವ್ಯಕ್ತವಾದ ಮೇಲೆ ಮೇ 16ರಂದು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸ್ಪಷ್ಟೀಕರಣ ಕೊಟ್ಟರು. ತಾವು ದೇಶದ ನಿರುದ್ಯೋಗಿ ಯುವಕರನ್ನು ಟೀಕಿಸ್ತಿಲ್ಲ, ಕೇವಲ ನಕಲಿ ಪದವಿಗಳನ್ನು ಬಳಸಿ ವೃತ್ತಿಗೆ ಬರುವರನ್ನ ಮಾತ್ರ ಟೀಕಿಸ್ತಿರೋದಾಗಿ ಹೇಳಿದ್ರು. ಭಾರತದ ಯುವಜನತೆಯೇ ಅಭಿವೃದ್ಧಿಯ ಆಧಾರ ಸ್ತಂಭಗಳು ಅಂತಾನೂ ಹೇಳಿದ್ರು. ಆದರೆ ಸಂವಿಧಾನದ ರಕ್ಷಕರಿಂದಲೇ ಇಂತಹ ಒಂದು ಪದ ಬಳಕೆ ಬಂದಿದ್ದನ್ನ ಯುವಕರು ಅಷ್ಟು ಸುಲಭವಾಗಿ ಮರೆಯಲಿಲ್ಲ. ಇದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆದ ಅಪಮಾನ ಅಂತಾನೆ ಅವರು ಭಾವಿಸಿದ್ರು. ಭಾಗ 2. ವಿಡಂಬನೆಗೆ ಇಂಧನ, ಅಸಮಾಧಾನಗಳ ಸ್ಫೋಟಕ ಸ್ಥಿತಿ. ಬನ್ನಿ, ಈಗ ಕೇವಲ ಈ ವೈರಲ್ ಟ್ರೆಂಡ್ನಿಂದ ಸ್ವಲ್ಪ ಆಚೆ ಬಂದು ನೋಡೋಣ. ಈ ಚಳುವಳಿಯ ಹಿಂದಿರುವ ಗಂಭೀರವಾದ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳೇನು? ಇದು ಬರೀ ಒಂದು ಇಂಟರ್ನೆಟ್ ಜೋಕ್ ಆಗಿ ಉಳಿಯದೆ ಒಳಗೊಳಗೆ ಕುದಿಯುತ್ತಿದ್ದ ಆಳವಾದ ಸಮಸ್ಯೆಗಳ ಪ್ರತಿಬಿಂಬವಾಗಿ ಹೇಗೆ ಬದಲಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಡೇಟಾ ನೋಡಿದ್ರೆ ಅಸಲಿ ಕಥೆ ಅರ್ಥ ಆಗತ್ತೆ. ಭಾರತದಲ್ಲಿ ಪದವೀಧರರ ನಿರುದ್ಯೋಗ ದರ ಬರೋಬ್ಬರಿ 29.1%. ಇದು ಶಾಲೆಗೆ ಹೋಗದವರ ನಿರುದ್ಯೋಗ ದರಕ್ಕಿಂತ 9 ಪಟ್ಟು ಹೆಚ್ಚು. ಯೋಚನೆ ಮಾಡಿ, ದೇಶ ಪ್ರತಿ ವರ್ಷ 8 ಮಿಲಿಯನ್ಗಿಂತಲೂ ಹೆಚ್ಚು ಪದವೀಧರರನ್ನ ಸೃಷ್ಟಿಸ್ತಾ ಇದೆ. ಆದರೆ ಅವರಿಗೆ ತಕ್ಕಂತೆ ಉದ್ಯೋಗಗಳು ಎಲ್ಲಿವೆ? ಸಿಜೆಪಿ ತಮ್ಮ ಸದಸ್ಯತ್ವಕ್ಕೆ ನಿರುದ್ಯೋಗವನ್ನು ಒಂದು ಅರ್ಹತೆಯಾಗಿ ಇಟ್ಟಿದ್ದು ಸುಮ್ಮನೆ ತಮಾಷೆಗಲ್ಲ. ಅದು ಇಂದಿನ ಯುವ ಪೀಳಿಗೆಯ ಅತೀ ದೊಡ್ಡ ಹತಾಶೆಯ ನೇರ ಪ್ರತಿಬಿಂಬವಾಗಿತ್ತು. ಈ ಮೂವ್ಮೆಂಟ್ ಪೀಕ್ನಲ್ಲಿರುವಾಗಲೇ ದೇಶಾದ್ಯಂತ ನೀಟ್ ಯುಜಿ ಎಕ್ಸಾಮ್ ಪೇಪರ್ ಲೀಕ್ ಆರೋಪದ ಮೇಲೆ ಬೃಹತ್ ಪ್ರತಿಭಟನೆಗಳು ಶುರುವಾದವು.
ಇದನ್ನೇ ಸರಿಯಾಗಿ ಬಳಸ್ಕೊಂಡ ಸಿಜೆಪಿ ಹೌದು ನಾನು ಕಾಕ್ರೋಚ್ ಅನ್ನೋ ಒಂದು ಪ್ರತಿಭಟನಾ ಗೀತೆಯನ್ನ ರಿಲೀಸ್ ಮಾಡ್ತು. ಈ ಹಾಡು ಎಷ್ಟೋರ್ ಮಟ್ಟಿಗೆ ಕನೆಕ್ಟ್ ಆಯಿತು ಅಂದ್ರೆ ಪರೀಕ್ಷಾ ವ್ಯವಸ್ಥೆಯ ಮೇಲಿದ್ದ ವಿದ್ಯಾರ್ಥಿಗಳ ಕೋಪ ಮತ್ತು ವಂಚನೆಗಳ ವಿರುದ್ಧದ ಹೋರಾಟ ಎಲ್ಲವೂ ಈ ಚಳುವಳಿಯ ಜೊತೆ ಒಂದಾಗಿ ಬೆರೆತುಹೋಯ್ತು. ಬಿಬಿಸಿ ವರದಿ ಮಾಡಿದ ಒಂದು ಇಂಟ್ರೆಸ್ಟಿಂಗ್ ಸಮೀಕ್ಷೆ ಬಗ್ಗೆ ಹೇಳ್ತೀನಿ ಕೇಳಿ. 29% ಯುವಕರು ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಕೇವಲ 11% ಯುವಕರು ಮಾತ್ರ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ಸದಸ್ಯರಾಗಿದ್ದಾರೆ. ನಮ್ಮ 1.4 ಬಿಲಿಯನ್ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ 30 ವರ್ಷದೊಳಗಿನವರೇ ಆಗಿದ್ರು. ಇವತ್ತಿನ ಸಾಂಪ್ರದಾಯಿಕ ರಾಜಕೀಯಗಳು ನಮ್ಮನ್ನ ಪ್ರತಿನಿಧಿಸ್ತಾ ಇಲ್ಲ ಅನ್ನೋ ತೀವ್ರ ಬೇಸರ ಯುವ ಜನರಲ್ಲಿದೆ. ಆ ಬೇಸರಕ್ಕೆ, ಆ ಹತಾಶೆಗೆ ಸಿಜೆಪಿ ಒಂದು ಧ್ವನಿಯಾಗಿ ಸಿಕ್ತು. ಭಾಗ 3 ಗಂಭೀರವಾದ ಪ್ರಣಾಳಿಕೆ, ತಮಾಷೆಯ ಹಿಂದಿರುವ ನೈಜ ಬೇಡಿಕೆಗಳು. ತಮ್ಮನ್ನು ತಾವು ಸೋಮಾರಿಗಳು ಅಂತ ಕರೆದುಕೊಳ್ಳುವ ಈ ಪಾರ್ಟಿಯ ಡಿಮ್ಯಾಂಡ್ಸ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಬ್ರ್ಯಾಂಡಿಂಗ್ ತಮಾಷೆ ಆಗಿದ್ರೂ ಇವರು ಮುಂದಿಟ್ಟಿರೋ ರಾಜಕೀಯ ಬೇಡಿಕೆಗಳು ಮಾತ್ರ ಅತ್ಯಂತ ಗಂಭೀರವಾಗಿವೆ. ಸಿಜೆಪಿಯ ಈ 5 ಅಂಶಗಳ ಪ್ರಣಾಳಿಕೆ ನೋಡಿ. ಇದು ನೇರವಾಗಿ ನಮ್ಮ ವ್ಯವಸ್ಥೆಯ ಬೇರುಗಳನ್ನೇ ಪ್ರಶ್ನಿಸುತ್ತೆ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭಾ ಸ್ಥಾನಗಳನ್ನು ನಿಷೇಧಿಸುವುದು, ವೋಟ್ ಡಿಲೀಟ್ ಮಾಡೋ ಚುನಾವಣಾ ಅಧಿಕಾರಿಗಳ ವಿರುದ್ಧ ಯುಎಪಿಎ ಅಡಿ ಕೇಸ್ ಹಾಕುವುದು, ಮಹಿಳೆಯರಿಗೆ ಬರೋಬ್ಬರಿ 50% ಮೀಸಲಾತಿ, ಬೃಹತ್ ಕಾರ್ಪೊರೇಟ್ ಮಾಧ್ಯಮ ಸಂಸ್ಥೆಗಳ ಲೈಸೆನ್ಸ್ ರದ್ದು ಮತ್ತು ಪಕ್ಷಾಂತರ ಮಾಡೋ ರಾಜಕಾರಣಿಗಳಿಗೆ 20 ವರ್ಷಗಳ ಬ್ಯಾನ್. ಇವೆಲ್ಲವೂ ಎಷ್ಟೊಂದು ಹಾರ್ಡ್ ಹಿಟ್ಟಿಂಗ್ ಡಿಮ್ಯಾಂಡ್ಸ್ ಅಲ್ವಾ? ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಇವರು ಇಟ್ಟಿರೋ ಡಿಮ್ಯಾಂಡ್ ಕೇವಲ ಗಾಳಿಯಲ್ಲೇ ಗುಂಡು ಹಾರಿಸಿದಂತಿಲ್ಲ. ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರೇ ಒಂದು ಕಡೆ ನಿವೃತ್ತಿಯ ನಂತರದ ಇಂತಹ ಸರ್ಕಾರಿ ನೇಮಕಾತಿಗಳು ನೈತಿಕ ಕಾಳಜಿಗಳನ್ನ ಹುಟ್ಟುಹಾಕ್ತವೆ, ಇದರಿಂದ ಭವಿಷ್ಯದ ಸರ್ಕಾರಿ ನೇಮಕಾತಿಗಳ ಆಸೆಯಿಂದ ನ್ಯಾಯಾಂಗದ ನಿರ್ಧಾರಗಳು ಪ್ರಭಾವಿತವಾಗಿರಬಹುದು ಎಂಬ ಭಾವನೆ ಜನರಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಸಿಜೆಪಿ ಎತ್ತಿರೋ ಪ್ರಶ್ನೆ ವ್ಯವಸ್ಥೆ ಒಳಗಿನ ನೈಜ ಕಳವಳಗಳನ್ನೇ ಎತ್ತಿ ಹಿಡಿತಾ ಇದೆ. ಇದರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರ ಸಲಹೆ ಪಡೆದು ಸಿಜೆಪಿ ಕೆಲವು ಪಾರದರ್ಶಕ ನಿಯಮಗಳನ್ನು ತಕ್ತು. ತಾವು ಆರ್ಟಿಐ ಕಾಯ್ದೆಯಡಿ ಉತ್ತರದಾಯಿಯಾಗಿರ್ತೇವೆ, ಯಾವುದೇ ಅನಾಮಧೇಯ ದೇಣಿಗೆ ಅಥವಾ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಹಾಗೆಯೇ ತೆರಿಗೆದಾರರ ಹಣವನ್ನು ಸೀಕ್ರೆಟ್ ಆಗಿ ಬಳಸುವಂತಹ ಯಾವುದೇ ಕಾಕ್ರೋಚ್ ಕೇರ್ಸ್ ಫಂಡ್ ಅನ್ನು ನಾವು ಮಾಡೋದೇ ಇಲ್ಲ ಅಂತ ಬಹಳ ವ್ಯಂಗ್ಯವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದ್ರು. ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ಗೆ ಇದೊಂದು ಪಾರದರ್ಶಕ ಪರ್ಯಾಯ ಅನ್ನೋ ರೇಂಜ್ಗೆ ಬಿಂಬಿಸಿಕೊಂಡ್ರು. ಭಾಗ 4 ವ್ಯವಸ್ಥೆಯ ಪ್ರತಿಕ್ರಿಯೆ, ರಾಜಕಾರಣಿಗಳು ಮತ್ತು ನಿಷೇಧ. ಈ ಆನ್ಲೈನ್ ಟ್ರೆಂಡ್ ಕೇವಲ ಆನ್ಲೈನ್ನಲ್ಲೇ ಉಳಿಲಿಲ್ಲ. ಇದು ಆಫ್ಲೈನ್ಗೆ ಬಂದಾಗ ರಾಜಕೀಯ ವಲಯದಲ್ಲೇ ದೊಡ್ಡ ಸಂಚಲನ ಮೂಡಿಸಿತು. ಯುವಕರು ಅಕ್ಷರಶಃ ಜಿರಳೆ ಕಾಸ್ಟ್ಯೂಮ್ ಹಾಕಿಕೊಂಡು ಬೀದಿಗಿಳಿದು ಕ್ಲೀನಪ್ ಡ್ರೈವ್ಗಳು ಮತ್ತು ಪ್ರತಿಭಟನೆಗಳನ್ನು ಶುರು ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇದಕ್ಕೆ ಕೇವಲ ಸಾಮಾನ್ಯ ಯುವಕರಷ್ಟೇ ಅಲ್ಲ, ಘಟಾನುಘಟಿಗಳೇ ಬೆಂಬಲ ಕೊಟ್ರು. ಟಿಎಂಸಿ ಸಂಸದರಾದ ಮಹುವಾ ಮೊಯ್ತ್ರಾ, ಕೀರ್ತಿ ಆಜಾದ್, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಹಾಟ್ಮೇಲ್ ಕೋ-ಫೌಂಡರ್ ಸಬೀರ್ ಭಾಟಿಯಾ, ಖ್ಯಾತ ವಕೀಲ ಪ್ರಶಾಂತ್ ಭೂಷಣ್ ಮತ್ತು ಅನುರಾಗ್ ಕಶ್ಯಪ್ ಸೇರಿದಂತೆ ಹಲವು ಬಾಲಿವುಡ್ ಗಣ್ಯರು ಸಿಜೆಪಿ ಪರ ನಿಂತರು. ವಿರೋಧ ಪಕ್ಷಗಳಿಂದ ಹಿಡಿದು ಟೆಕ್ ದಿಗ್ಗಜರವರೆಗೆ ಎಲ್ಲರೂ ಈ ಮೂಮೆಂಟ್ ಜೊತೆ ಕೈಜೋಡಿಸಿದ್ದು ನಿಜಕ್ಕೂ ಅಚ್ಚರಿ. ಕಥೆ ಇಲ್ಲಿಗೆ ಮುಗಿಲಿಲ್ಲ. ಈ ಚಳುವಳಿ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಸಿಜೆಪಿಯ ಬೆಂಬಲಿಗರು ಬಿಹಾರದ ಬಾಂಕಿಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ತಮ್ಮ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸೋ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರು. ಅಂದ್ರೆ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳ ವಿರುದ್ಧ ನೇರವಾಗಿ ಎಲೆಕ್ಷನ್ ಅಲ್ಲಿ ನಿಲ್ಲೋ ಪ್ಲಾನ್. ಕೇವಲ ಮೀಮ್ ಮಾಡ್ಕೊಂಡಿದ್ದ ಒಂದು ಆನ್ಲೈನ್ ಟೀಮ್ ನೈಜ ಚುನಾವಣಾ ರಾಜಕೀಯದ ಕಡೆಗೆ ಹೆಜ್ಜೆ ಇಡ್ತು ಅಂದ್ರೆ ಸುಮ್ಮನೆನಾ? ಈ ಎಲ್ಲ ಘಟನೆಗಳು ಎಷ್ಟು ಫಾಸ್ಟ್ ಆಗಿ ನಡೀತು ಅಂತ ಒಮ್ಮೆ ಈ ಟೈಮ್ ಲೈನ್ ನೋಡಿ. ಮೇ 15ಕ್ಕೆ ಸಿಜಿಐ ಅವರ ಹೇಳಿಕೆ ಬರುತ್ತೆ. ಮೇ 16ಕ್ಕೆ ಸಿಜಿಪಿ ಸ್ಥಾಪನೆ ಆಗುತ್ತೆ. ಕೇವಲ 4 ದಿನದಲ್ಲಿ ಅಂದ್ರೆ ಮೇ 20ಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಆಡಳಿತ ಪಕ್ಷವನ್ನೇ ಬೀಟ್ ಮಾಡುತ್ತೆ. ಆಮೇಲೆ ಮೇ 21ರಂದು ಏನಾಯ್ತು ಗೊತ್ತಾ? ಕಾನೂನು ಬೇಡಿಕೆಯ ಮೇರೆಗೆ ಅಂತ ಹೇಳಿ ಭಾರತದಲ್ಲಿ ಸಿಜೆಪಿಯ ಎಕ್ಸ್ ಅಕೌಂಟ್ ಅನ್ನ ದಿಢೀರ್ನೆ ಬ್ಯಾನ್ ಮಾಡಲಾಗುತ್ತೆ. ಇವೆಲ್ಲವೂ ನಡೆದಿದ್ದು ಕೇವಲ ಒಂದೇ ಒಂದು ವಾರದ ಗ್ಯಾಪ್ನಲ್ಲಿ. ಸೊ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಇಡೀ ಜರ್ನಿ ಇಂಟರ್ನೆಟ್ ಕಾಮಿಡಿ ಮತ್ತು ರಿಯಲ್ ಡೆಮಾಕ್ರಸಿ ನಡುವಿನ ಗೆರೆಯನ್ನೇ ಅಳಿಸಿ ಹಾಕಿದೆ. ಈಗ ನಮ್ಮುಂದಿರೋ ದೊಡ್ಡ ಪ್ರಶ್ನೆ, ಮೀಮ್ ಆಧಾರಿತ ಇಂಥ ವಿಡಂಬನೆಗಳು ನಮ್ಮ ಯುವಕರ ಮುಂದಿನ ರಾಜಕೀಯ ಭವಿಷ್ಯನ, ಅಥವಾ ಇದು ಕೇವಲ ಬಂದು ಹೋಗುವ ಮತ್ತೊಂದು ಇಂಟರ್ನೆಟ್ ಟ್ರೆಂಡ್ ಮಾತ್ರನಾ? ನೀವೇ ಯೋಚನೆ ಮಾಡಿ. ಈ ಒಂದು ಆಳವಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ